ಫೈನಲ್ ಆಗಿ ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತ ಇವ್ರದ್ದು ಗಾಡಿ ಲೋಡ್ ಆಗುತ್ತೆ. ಇವರು ಎಲ್ಲಿ ತುಂಬ್ಯಾರ ಅಂದ್ರೆ ಕರೆಕ್ಟ್ ಗುಲ್ಬರ್ಗ ತುಂಬ್ಯಾರ. ಟೈಮ್ ಈಗ ಕರೆಕ್ಟ್ 3:45 ಆತ. ಡೀಸೆಲ್ ಪಂಪಿಗೆ ರೀಚ್ ಆಗೇನಿಗೆ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಇವತ್ತಿನ ಊಟ ಬಂದು ಮಸಾಲೆ ರೈಸ್ ಮತ್ತು ಕಬಾಬ್ ಏನೇನವ್ರಿಗೆ ಕಬಾಬ್ ಮಾಡತ್ತಾರಲ್ಲಿ ಮಸಾಲೆ ರೈಸ್ ತೊಗೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 2ನೇ ತಾರೀಕು ಬೆಳಿಗ್ಗೆನ ಎದ್ದು ಕಂಪ್ನಿಗೆ ಬಂದೀವಿ. ನಮ್ಕಿನ್ನ ಬಂದು ಎಲ್ಲ ಗಾಡಿ ಪಾಳೆ ಹಚ್ಚಾವಿಲ್ಲಿ. ಇವತ್ತು ಲೋಡಿಂಗ್ ಅದಾವೆ ಮಂತೇಣಿನೂ ಅದನ್ನು ಮಾಡಾಕತ್ತಾರೆ. ಈಗ ಅಲ್ಲಿ ಇವೆಲ್ಲ ಗಾಡಿ ಆಗ್ಬೇಕು ಅಲ್ಲಿಂದ ಐತಿ. ಈಗ ಒಂದು ಅಲ್ಲಿ ಲೋಡ್ ಮಾಡಕತ್ತಾರ. ಇಲ್ಲೊಂದು 2 ಅದಾವು. ಇವೆಲ್ಲ ಗಾಡಿ ಆಮ್ಯಾಗ ನಮ್ಮ ಗಾಡಿ ಲೋಡಿಂಗ್ ಐತಿ. ಇವು 2-3 ಗಾಡಿ ಅನ್ಲೋಡಿಂಗ್ ಬಂದವು ದೊಡ್ಡ ಕ್ಯಾಂಟ್ರ್. ಈಗ ಅಲ್ಲಿಂದ ಲೋಡಿಂಗ್ ಮಾಡಾಕತ್ತಾರ. ಎಲ್ಲಿಗಪ್ಪ ಅಂದ್ರೆ ಅದೇ ಬಸವನ ಬಾಗೇವಾಡಿ ತಾಳಿಕೋಟೆ ಏನೇನೋ ಲೋಡಿಂಗ್ ಮಾಡಾಕತ್ತಾರ. ಇನ್ನು ಆಮ್ಯಾಗ ಇದೈತಿ ಆನಂದ್ ಅನ್ನಾರ ಗಾಡಿನೂ ಲೋಡ್ ಆತ. ಇವರು ಗಾಡಿ ಲೋಡ್ ಮಾಡಿ ಹಗ್ಗಾಕತ್ತಾರ. ಈಗ ಇಲ್ಲಿ ಅಲ್ಲಿ ಮತ್ತೆ 2 ಗಾಡಿ ಹಚ್ಚಾರಿಗೆ ನೋಡ್ರಿ. ಇದ ಗಾಡಿ ಲೋಡ್ ಆಗೈತಿ. ಇದು ಎಲ್ಲಿಪ್ಪ ಅಂದ್ರೆ ತಾಳಿಕೋಟಿ ಪ್ಲಸ್ ಗಜೇಂದ್ರಗಡ ಅಂತಿದೆ. ಟೋಟಲ್ 3.5 ಗಾಡಿ ಲೋಡ್ ಆಗೈತಿ. ಇಲ್ಲಿ ನೆಕ್ಸ್ಟ್ ಮತ್ತು ಗಂಗಾವತಿಗೆ ಒಂದು ಗಾಡಿ ಹಚ್ಚಿದ್ರೆ ಇಂಟ್ರಾ. ಮತ್ತು ಆ ಕಡೆದೊಂದು ಹಚ್ಚಾರ ಕಂಪ್ನಿ ಗಾಡಿ. ಇನ್ನೂ ಅದಾವೆ ನಮ್ಮ ಮುಂದೆ. ಇದು ನಮ್ಮ ಗಾಡಿ. ಇನ್ನೂ ನಮ್ಮ ಮುಂದೆ ಒಂದು ಗಾಡಿ ಅಲ್ಲೊಂದು ಹಚ್ಚಾರ ಮುತ್ಯಾಂದು. ಇನ್ನೂ ಒಂದು ಗಾಡಿ ಐತೆ ಬರೀ ನಮ್ಮ ಗಾಡಿ ಮುಂದೆ. ಅದೊಂದು ಗಾಡಿ ಆದರೆ ನಮ್ಮದು ನೆಕ್ಸ್ಟ್ ಲೋಡಿಂಗ್ ಹಚ್ಬೇಕು. ನಮಗೂ ಲೋಡಿಂಗ್ ಹೇಳ್ಯಾರ 5 ಅಂತ ಹೇಳಿ. ಫೈನಲ್ ಆಗಿ ಇವು 2 ಗಾಡಿ ಲೋಡೋದು. ಇದು ಗಂಗಾವತಿ 2 ಪಾಯಿಂಟ್ ಆಗೈತಿ. ಇದು ಇಲ್ಲೇ ಹುಬ್ಳಿ ಲೋಕಲ್ ಒಂದು. ನಮ್ದೊಂದು ಗಾಡಿ ಹಚ್ಚೇವಿ. ಇದೊಂದು ಗಾಡಿ ಲೋಡಿಂಗ್ ಆಗತ್ತೈತಿ. ಈಗ ಇದು ಒಂದು ನಮ್ಮದು 5 ಪಾಯಿಂಟ್ ಅಂತ ಹೇಳ್ಯಾರ. ಇವೆಲ್ಲ 2 ಪಾಯಿಂಟ್ ಆಗ್ಯಾವ ಈಗ ಸದ್ಯಕ್ಕೆ ಇಲ್ಲಿ ಗಾಡಿ. ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡ್ ಆತ. ಲೋಡ್ ಆಗಿ ಅಲ್ಲಿ ಸೈಡ್ ಹಾಕೀವಿ. ಈಗ ಇಲ್ಲಿಂದ ಮುತ್ಯಾನ ಗಾಡಿದ ತಾಡ್ಪಲ್ ಹಾಕಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಮುತ್ಯಾನ ಗಾಡಿದೊಂದು ತಾಡ್ಪಲ್ ಹಾಕಿದೆ. ಸಿಂದಗಿ 3 ಪಾಯಿಂಟ್, ಬಸವನ ಬಾಗೇವಾಡಿ 1 ಪಾಯಿಂಟ್, ಪ್ಲಸ್ ಬಿಜಾಪುರ ಒಂದು. ಇದಕ್ಕಿನ್ನೂ ಆನಂದ್ ಅನ್ನೋದು ಇದಕ್ಕೊಂದು ತಾಡ್ಪಲ್ ಹಾಕ್ಬೇಕು. ಮತ್ತೊಂದು ಗಾಡಿ ಬಂದೈತೆ ನಮ್ಮದು ಇವತ್ತು ಅನ್ಲೋಡ್ ಮಾಡೋದು. ಕಂಟೈನರ್ 32 ಫೂಟಿಂದ ಅದೊಂದು ಅನ್ಲೋಡ್ ಒಂದು ಮಾಡ್ತಾರೆ ಅವ್ರು ಆಮ್ಯಾಗ. ಈಗ ಅಲ್ಲಿ ಮತ್ತೊಂದು ಗಾಡಿ ಹಚ್ಚೀವಿ. ಈಗ ಈ ಗಾಡಿದ ಹಗ್ಗ ಹಾಕತ್ತೀವಿ. ಆಮ್ಯಾಗ ನಮ್ದೊಂದು ಐತಿ. ನಮ್ದೊಂದು ಗಾಡಿ ಹಗ್ಗ ಹಾಕ್ಬೇಕು. ಫೈನಲ್ ಆಗಿ ನಮ್ಮ ಗಾಡಿಗೆ ಹಗ್ಗ ತಾಡ್ಪಲ್ ಹಾಕಿದ್ವಿ. ಮಾರುತಿ ಮಂಜು ಮಾರುತಿ ಹಚ್ಚಿ ತಡಿ ಒಂದಷ್ಟು ಕೊಟ್ಟೆ. ಫೈನಲ್ ಆಗಿ ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತ ಇವ್ರದ್ದು ಗಾಡಿ ಲೋಡ್ ಆಗುತ್ತೆ. ಇವರು ಎಲ್ಲಿ ತುಂಬ್ಯಾರ ಅಂದ್ರೆ ಕರೆಕ್ಟ್ ಗುಲ್ಬರ್ಗ ತುಂಬ್ಯಾರ. ನಮ್ಮ ವಿರೂಪಾಕ್ಷಣ್ಣನ ಗಾಡಿ ಇದೊಂದು ಸಾಗರಕ್ಕೆ ಲೋಡ್ ಆಗೈತಿ. ಇದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಬಂದು ಪಾಪ ಭೇಟಿ ಆದ್ರೆ ಈಗ ಅವರು ಗಾಡಿಗಿನ ಪೂರಾ ಹಗ್ಗ ತಡಪಲೆಲ್ಲ ಹಾಕಿದ್ವಿ. ವಿರೂಪಾಕ್ಷಣ್ಣಂದು ಮುಗಿದೈತಿ. ಈಗ ನಮ್ಮ ಗಾಡಿ ನೋಡಿ ಕಣ್ಣು ಹಿಡ್ದಾರ ಅಂತವ್ರು ಪಾಪ ನಮ್ಮ ಸಬ್ಸ್ಕ್ರೈಬರ್. ಇವರೇ ಇಬ್ಬರು ಅಣ್ಣಾರೆ. ಅವ್ರು ತಡಪಲ್ ಹಾಕ್ಲಿ ಆಮೇಲೆ ಮಾತಾಡ್ಸ್ತೀನಿ ಅವ್ರಿಗೆ. ಹಾಗೆ ಟೈಮ್ ಈಗ 6:40 ಆತು. ಈಗ ನಮ್ಮ ಗಾಡಿ ಬಿಲ್ ಬಂದೈತಿ. ತೊಗೊಂಡು ಮನೆ ಕಡೆ ಹೊಂಟೇನಿ. ಡೀಸೆಲ್ ಬೆಳಿಗ್ಗೆ ಹಾಕ್ಸಿದ್ರತ್ತ. ಈಗ ಪೂರಾ ಇಲ್ಲೇ ಒನ್ ವೇದಾಗ ಹೋಗ್ಬೇಕು ನೋಡ್ರಿ. ಇಲ್ಲೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನ ಗಾಡಿ ಲೋಡ್ ಆಗೈತೆ ನಮ್ದು. ಈಗ ಆಲ್ರೆಡಿ ಮನೆ ಕಡೆಯಿಂದ ಸೀದಾ ಎದ್ದು ಗಬ್ಬೂರ್ ಕಡೆ ಬಂದೀನಿ. ಯಾಕಂದ್ರೆ ಅಲ್ಲಿ ನಮ್ಮ ಮನೆ ಕಡೆ ರೋಡ್ ಬಂದೈತಲ್ಲ ಇದು, ಅದಕ್ಕೆ ಈಗ ಸೀದಾ ಗಬ್ಬೂರ್ ಕಡೆ ಬಂದೀನಿ. ಈಗ ಬರ್ರಿ ಇಲ್ಲಿಂದ ಲೆಫ್ಟ್ ತೊಗೊಂಡು ಸೀದಾ ಹೋಗೋಣ. ಎಲ್ಲಿಗಪ್ಪ ಅಂದ್ರೆ ಒನ್ನೇಕ ದಾವಣಗೆರೆ. ಒಟ್ಟು ನಮ್ದು 5 ಪಾಯಿಂಟ್ ಐತಿ. 5 ಪಾಯಿಂಟ್ ಅನ್ಲೋಡ್ ಮಾಡ್ಬೇಕು. ಈಗ ಒನ್ನೇಕ ದಾವಣಗೆರೆ ಐತಿ. ಆಮ್ಯಾಗ ಒಳ್ಳೆ ಯಾವ್ದ್ರಪ್ಪ ಅದು ಊರ ಹೆಸರು ನೆನಪು ಬರತ್ತಿಲ್ಲ. ಅಲ್ಲಿ ಹೋಗಿ ಡೀಸೆಲ್ ಹಾಕ್ಸೋಣ. ಮೊದಲೇ ಡೀಸೆಲ್ ಹಾಕಿಸಿ ಆಮ್ಯಾಗ ನಿಮಗೆ ಅಪ್ಡೇಟ್ ಮಾಡ್ತೇನೆ ಎಲ್ಲ. ಬರ್ರಿ ಈಗ ಹೋಗೋಣ ಸೀದಾ ಡೀಸೆಲ್ ಪಂಪಿಗೆ. ಈಗ ಕರೆಕ್ಟ್ ಅದ್ರ ಮುಂಚೆ ಹೊರಗಿರೋ ಪೆಟ್ರೋಲ್ ಪಂಪಿಗೆ ರೀಚ್ ಆದೆ. ಇದು ಬೆಂಗಳೂರು ಹೈವೇ. ಇದು ಅದ್ರ ಮುಂಚೆ ಅಜ್ಜಿಗೆ ಬರ್ತೈತಿ. ಅಲ್ಲೇ ಪೆಟ್ರೋಲ್ ಪಂಪ್ ಐತಿ ನೋಡ್ರಿ. ನೀವು ಭಾರತ್ ಅಂತೇಳಿ ಅಲ್ಲೇ ಭಾರತ್ನಾಗ ಡೀಸೆಲ್ ಹಾಕ್ಸೋಣ. ಯಾಕಂದ್ರೆ ನಾವು ನಿನ್ನೆ ಡೀಸೆಲ್ ಹಾಕ್ಸಿಲ್ಲ. ಅದ್ರ ಸಂಬಂಧ ಈಗ ಇಲ್ಲೇ ಡೀಸೆಲ್ ಹಾಕ್ಕೊಂಡು ಹೋಗ್ಬೇಕು. ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಇಲ್ಲೇ ಹಿಂದೆ ಕಟ್ಟಿತ್ತು. ನಾವು ಅರ್ಜೆಂಟ್ನಾಗ ಹಂಗೆ ಮುಂದೆ ಬಂದ್ವಿ. ರಿವರ್ಸ್ ತೊಗೊಂಡು ಹೋಗ್ಬೇಕು. ಈಗ ಮತ್ತೆ ಇಲ್ಲೇ ಐತೆ ನೋಡ್ರಿ ಕಟ್ಟ. ಇಲ್ಲೇ ಡಿವೈಡರ್ ಇದ್ರು. ನಾವು ಅಲ್ಲಿ ಡೌನ್ ಐತಲ್ಲ ಇದು ಪೂರ. ನಾವು ಹಂಗೆ ಸ್ಪೀಡ್ನಾಗ ಈ ಕಡೆ ಬಂದ್ಬಿಟ್ಟೆ. ಅಲ್ಲಿ ಹೋಗಿ ಡೀಸೆಲ್ ಹಾಕ್ಸೋಣ. 24 ತಾಸು ಚಲೋ ಇರ್ತೈತಿದೆ. ಟೈಮ್ ಈಗ ಕರೆಕ್ಟ್ 3:45 ಆತು. ಡೀಸೆಲ್ ಪಂಪಿಗೆ ರೀಚ್ ಆಗೇನಿಗೆ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಫೈನಲ್ ಆಗಿ ಡೀಸೆಲ್ ಅಂತೂ ಹಾಕ್ಸಿದ್ದಾತೆ. ಬರ್ರಿ ಈಗ ಹೋಗೋಣ ಸೀದಾ ಇಲ್ಲಿಂದ. ಟೈಮ್ ಈಗ ಕರೆಕ್ಟ್ 4:40 ಆತು. ಈಗ ಕರೆಕ್ಟ್ ಬಂಕಾಪುರ ಟೋಲಿಗೆ ರೀಚ್ ಆಗೀನಿ. ಈಗ ಇಲ್ಲೇ ಬಂಕಾಪುರ ಟೋಲ್ ದಾಟಿದ ಕೂಡ ಚಾದ ಅಂಗಡಿ ಅದಾವ. ಇಲ್ಲಿಂದ ಒಂದು ಚಾ ಕುಡಿದು ಬಿಟ್ರಾತ. ಬಿಸಿ ಚಾ
40 ಕರೆಕ್ಟಾಗಿ ಈಗ ಟೋಲ್ ಪಾಸ್ ಮಾಡಿದೆ. ಟೋಲ್ ಪಾಸ್ ಮಾಡಿ ಇಲ್ಲೇ ಐತೆ ನೋಡ್ರಿ. ಇದೊಂದು ಚಾದ ಅಂಗಡಿ ಚಲೋ ಇದ್ದಿರ್ತೈತಿ ಇಲ್ಲಿ ನೈಟ್ ಹೋಗ್ರೆ. ಅದಕ್ಕೆ ಇಲ್ಲೇ ಸೈಡ್ ಹಾಕೋಣ. ಕಬ್ಬಿನ ಗಾಡಿ ಎಷ್ಟು ನಿಂತಾವ ಅಂತೇಳಿ ತೋರಿಸ್ತೇನೆ ನಿಮಗೆ ಇಲ್ಲಿ ಕೆಳಗೆ ಇಳಿದ್ ನಾ ಈಗ ನೋಡ್ರಿ. ಟೋಲ್ ತುಂಬ ಬರೀ ಲೆಫ್ಟ್ ಸೈಡ್ ಏನೈತಲ್ಲ ದಾವಣಗೆರೆ ಹೋಗೋ ಕಡೆ ಪೂರ ಎಲ್ಲ ಒಂದು ಸೈಡ್ ಪೂರ ಕಬ್ಬಿನ ಗಾಡಿನ ಅದಾವೆ. ಇಲ್ಲಿ ಒಂದು 2-3 ಗಾಡಿ ಅಷ್ಟೇ ಇದನ್ನದಾವು. ಇಲ್ಲಿ ಮುಂದೂ ಎಲ್ಲ ಕಬ್ಬಿನ ಗಾಡಿನೇ ಫುಲ್. ನಮ್ಮ ಗಾಡಿ ಈಗ ಇಲ್ಲೇ ಸೈಡ್ ಹಾಕೀನಿ. ಹೋಗೋನಲ್ಲಿ ಒಂದು ಚಾ ಕುಡಿದು ಬಂದ್ರಾತ ಇಲ್ಲೇ. ಕರೆಕ್ಟಾಗಿ ಈಗ ಹರಿಹರ ಟೋಲ್ ಪಾಸ್ ಮಾಡ್ಕೊಂಡು ಹೊಂಟೇನಿ. ಇಲ್ಲಿಂದ ಇನ್ನು ದಾವಣಗೆರೆ 15 ಕಿಲೋಮೀಟ್ರ್ ಐತೆ ನಮ್ಗೆ. ಟೈಮ್ ಈಗ ಕರೆಕ್ಟ್ 6:25 ಆತ. ಇಲ್ಲಿ ಮಠ ಬಂದೇನಿ. ಇನ್ನೊಂದು 15 ಕಿಲೋಮೀಟ್ರ್, ಇನ್ನೊಂದು 6 ತಾಸು ಹೋಗ್ತಾನೆ ಏನೇ ಹೋಗಿ ಪಾರ್ಟಿಗೆ ಫೋನ್ ಮಾಡ್ಬೇಕು. ಅವ್ರು ಅರ್ಜೆಂಟ್ ಒಂದು ಸ್ವಲ್ಪ ಬಂದು ಖಾಲಿ ಮಾಡ್ತಾರೆ. ಯಾಕಂದ್ರೆ ಇದು ಬೇರೆ ಕಡೆ ಐತೆ ಅಂಗಡಿ ಅದ್ರ ಸಂಬಂಧ. ಫೈನಲ್ ಆಗಿ ದಾವಣಗೆರೆ ರೀಚ್ ಆದ. ಈಗ ಇಲ್ಲಿಂದ ಸೀದಾ APMC ಕಡೆ ಹೋಗ್ಬೇಕು. ಅಲ್ಲೇ ಐತಿದ ಅಂಗಡಿ. APMC ಒಳಗೆ ಹೋಗಿ ಖಾಲಿ ಮಾಡ್ಬೇಕು. ಬರ್ರಿ ಸೀದಾ ಸಿಟಿ ಒಳಗೆ ಹೋಗೋಣ. ಇಲ್ಲಿಂದ ಕರೆಕ್ಟ್ ಬೆಳದ ಬಿಟ್ಟು ಶಾಮನೂರ ರೋಡ್ ಹಿಡ್ದು ಹೊಂಟೆ ನನಗೆ. ಶಾಮನೂರ ಶಿವಶಂಕರಪ್ಪ ಅವ್ರು ಇದ್ರಲ್ಲ ಅದ ರೋಡ್ ಇದೆ. ದಾವಣಗೆರೆ ಒಳಗೆ ಅದ ರೋಡ್ ಹಿಡ್ದು ಹೋಗ್ಬೇಕು. ಹೋಗಿ ಅಲ್ಲಿ ಹೋಗಿ ರೈಟ್ ಹೊಡಿಬೇಕು. ಅನ್ನೇ ಸರ್ಕಲ್ನಾಗ ರೈಟ್ ಹೊಡೆದ ಸೀದಾ APMC ಈರೋಳಿ ಮಾರ್ಕೆಟ್ ಅಲ್ಲಿ ಹೋಗ್ಬೇಕು. ಕರೆಕ್ಟಾಗಿ ಈಗ ದಾವಣಗೆರೆ ಸಿಟಿ ಎಂಟ್ರೆನ್ಸ್ ಆಗಿ ಕರೆಕ್ಟ್ ಈಗ ಅಂಬೇಡ್ಕರ್ ಸರ್ಕಲ್ ಐತಲ್ಲ ಅಲ್ಲಿದ್ದೀನಿ. ಹೊಳ್ಳಿ ನಾ ರಿಟರ್ನ್ ಇಲ್ಲೇ ಬರ್ಬೇಕು. ಇದು ಬ್ಯಾನರ್ ಐತಲ್ಲ ಈ ಬ್ಯಾನರಿಂದ ಒಂದು ಅಂಗಡಿ ಐತಿ. ಇಲ್ಲಿ ಖಾಲಿ ಮಾಡ್ಬೇಕು ಆರ್ಕೊಂಡ್ ಅಂತೇಳಿ. ಈಗ ನಾವು ಇಲ್ಲೇ ರೈಟ್ ಹೊಡೆದ ಹೋಗ್ಬೇಕು. ಈಗ ಅದು ಕ್ಲೋಸ್ ಐತಿ. ಈಗ ಆಮೇಲೆ ಬರ್ತಾರೆ ಅವ್ರು ಫೋನ್ ಮಾಡಿ ಮ್ಯಾಗ. ಫೈನಲ್ ಆಗಿ APMC ರೀಚ್ ಆಗಿ ಅಂಗಡಿ ಕಡೆ ಹೊಂಟೇನ. ಈಗ ಇಲ್ಲೇ ಮುಂದೋಗಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ ಅಲ್ಲೇ ಮತ್ತೆ ಲೆಫ್ಟ್ ಹೊಡೆದ ರೈಟ್ ಹೊಡಿಬೇಕು ಒಳಗೆ. ಬರ್ರಿ ಹೋಗೋನಲ್ಲಿ. ಫೈನಲ್ ಆಗಿ 6:47 ಆತ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದೆ. ಇಲ್ಲಿ ಫೋನ್ ಮಾಡೋನವ್ರು ಕ್ವಾಲಿಟಿಗೆ ಫೋನ್ ಮಾಡಿದ್ರೆ ಬರ್ತಾರೆ ಅವ್ರು. ಆಮೇಲೆ ಗಾಡಿ ಸೈಡ್ ಹಾಕಿ ಹಗ್ಗ ಅದು ಹುಚ್ಚನ. ಕರೆಕ್ಟಿಗೆ ಟೈಮ್ 7:30 ಆತ. 1 ಪಾಯಿಂಟ್ ಖಾಲಿ ಆಯ್ತು ನಮ್ದು. ನಿನ್ನೆ ಚೇರ್ ಲೋಡ್ ಮಾಡಿದ್ರಲ್ಲ ಅಷ್ಟು ಚೇರ್ ಖಾಲಿ ಅದು. ಈಗ ನೆಕ್ಸ್ಟ್ ಇನ್ನೊಂದು ಐತಿ ಪಾಯಿಂಟ್ ಅಂಬೇಡ್ಕರ್ ಸರ್ಕಲ್ ಅಂದ್ನಲ್ಲ ಇಲ್ಲೇ ದಾವಣಗೆರೆ ಒಳಗೆ. ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಮತ್ತು ಅಲ್ಲೊಂದು ಮ್ಯಾಟ್ರಸ್ ಒಂದು ಇದು ಬೆಡ್ಶೀಟ್ ಐತಿ ಅದನ್ನು ಕೊಟ್ಟೆ ಮತ್ತು ನಮ್ಮ ಕೂಡ ಒಬ್ಬರು ಪಾರ್ಟಿ ಬರ್ತಾರೆ. ಬರ್ರಿ ಅಲ್ಲಿ ಹೋಗೋಣ ಮೊದಲಿಗೆ. ಫೈನಲಾಗಿ ಈಗ ಹೊಳಲ್ಕೆರೆನೂ ಅನ್ಲೋಡ್ ಆಯ್ತು. ಒಟ್ಟು 3 ಪಾಯಿಂಟ್ ಅದು ನಮಗೆ. ಈಗ 4ನೇ ಪಾಯಿಂಟ್ ಚನ್ನಗಿರಿಗೆ ಹೋಗ್ಬೇಕಂದ್ರೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಆಗೈತಿ. ಅದ್ರ ಸಂಬಂಧ ಇಲ್ಲೇ ಸೈಡ್ ಹಚ್ಚೀವಿ. ಈಗ ಚನ್ನಗಿರಿನೂ ಅನ್ಲೋಡ್ ಮಾಡಿ ಸೀದಾ ಬಂದು ಈಗ ದಾವಣಗೆರೆ ನಿಂತೀನಿ. ಎಲ್ಲಿಪ್ಪ ಅಂದ್ರೆ ನಮ್ಮ ವೆಂಕಟೇಶ್ವರ ರೆಗ್ಯುಲರ್ ಖಾಲಿ ಮಾಡ್ತೀವಲ್ಲ ಅದು ಅಂಗಡಿ ಇದೆ. ಇಲ್ಲೇ ಖಾಲಿ ಮಾಡ್ಬೇಕು ಈಗ ಪೂರ ಗಾಡಿ. ಹಾಗೆ ಗಾಡಿ ಪೂರ ಖಾಲಿ ಆತ. ರಿಸೀವ್ಡ್ ಇಸ್ಕೊಂಡು ಇಲ್ಲಿ ಎಲ್ಲ ಮಟ್ರಿಯಲ್ ಇಲ್ಲೇ ಹೊರಗೆ ಇಟ್ಕೊಂಡಾರ. ಈಗ ಇಲ್ಲಿಂದ ಸೀದಾ ಹೋಗೋಣ. ಅಲ್ಲೇ ಮುಂದೆ ಸರ್ಕಲ್ನಾಗ ಏನಾರ ನಾಷ್ಟ ಎಲ್ಲ ಊಟನ ಚಿತ್ರ ಮಾಡಿ ಹೋದ್ರತ್ತ. ಇವತ್ತಿನ ಊಟ ಬಂದು ಮಸಾಲೆ ರೈಸ್ ಮತ್ತು ಕಬಾಬ್ ಏನೇನವ್ರಿಗೆ ಕಬಾಬ್ ಮಾಡತ್ತಾರಲ್ಲಿ ಮಸಾಲೆ ರೈಸ್ ತೊಗೊಂಡು ನನಗೆ 1:20 ಆಯ್ತು. ಈಗ ಊಟದು ಎಲ್ಲ ಆಯ್ತು ನಮ್ದು. ಬರ್ರಿ ಈಗ ಇಲ್ಲಿಂದ ಸೀದಾ ಹೋಗೋಣ. ಫೈನಲ್ ಆಗಿ ಅಲ್ಲಿಂದ ಸೀದಾ ಊಟ ಮಾಡಿ ಈಗ ಮತ್ತೊಳೆ ವಾಪಸ್ ಹತ್ತಿದೆ. ಇನ್ನೂ ಹರಿಹರ 12 ಕಿಲೋಮೀಟ್ರ್ ಐತಿ. ಬರ್ರಿ ಇಲ್ಲಿಂದ ಇನ್ನೂ ಹುಬ್ಬಳ್ಳಿ 145 ಕಿಲೋಮೀಟ್ರ್. ಹರಿಹರ 12 ಕಿಲೋಮೀಟ್ರ್. ಟೈಮಿಗೆ ಕರೆಕ್ಟಾಗಿ 1:30 ಆತೆ. 1:30, 2:30, 3:30, 4 ಗಂಟೆ ಮಟ್ಟ ಹೋಗ್ಬೋದು ಆರಾಮ ಹುಬ್ಬಳ್ಳಿಗೆ ನಾನ್ ಸ್ಟಾಪ್ ಹೋದ್ರೆ. ನೋಡೋಣ ಮತ್ತೆ ಯಾವ ಗಾಡಿ ಲೋಡ್ ಆಗ್ಯಾವನ ಏನಂತೇಳಿ ಕಂಪ್ನಿಯಾಗ ಹೋಗಿ ನೋಡಿದ್ರ ಮ್ಯಾಗ ಗೊತ್ತಾಗೈತಿ. ಬರ್ರಿ ಹೋಗೋಣ ಸೀದಾ. ಅಲ್ಲಿಂದ ಊಟ ಮಾಡಿ ಬಿಟ್ಟವ ನಾಸ್ಟಾಪಿಗ ಬಂಕಾಪುರ ಟೋಲ್ ಸಮೀಪ ಬಂದೀನಿ. ಕರೆಕ್ಟಿಗೆ 3 ಗಂಟೆ 10 ನಿಮಿಷ ಆಯ್ತು ಟೈಮ್. ಇಲ್ಲಿಂದ ಇನ್ನೂ ನಮಗೆ 50-55 ಕಿಲೋಮೀಟ್ರ್. ಬರ್ರಿ ಈಗ ಸೀದಾ ಬಂಕಾಪುರ ಟೋಲ್ ಪಾಸ್ ಮಾಡೋಣ. ಫೈನಲ್ ಆಗಿ ಬಂಕಾಪುರ ಟೋಲಿಗಂತೂ ರೀಚ್ ಆದೆ. ಈಗ ಮತ್ತೆ ರಿವರ್ಸ್ ಹೋಗ್ಬೇಕು. ಯಾಕಂದ್ರೆ ಟೋಲ್ ಇಲ್ಲಿ ಅದ್ರಾಗ ಅಮೌಂಟ್ ಇಲ್ಲ ಅನ್ನತ್ತಾರ ಅವ್ರೆ. ಮತ್ತು ಆ ಕಡೆ ಸೈಡ್ ಲೈನ್ ಬಾಜು ಲೈನಿಗೆ ಹಾಕ್ಬೇಕೀಗ. ಒಳ್ಳೆ ಇಲ್ಲೇ ಬಿಟ್ಟರೆ ಮತ್ತೀಗ ಇಲ್ಲೇ ಬಂದೀನಿ. ಈಗ ಟೋಲ್ ಪಾಸ್ ಮಾಡ್ಕೊಂಡು ಹೋದ್ರಾತೀಗ ಇಲ್ಲಿಂದ. ಫೈನಲ್ ಆಗಿ ಕರೆಕ್ಟಿಗೆ ಹೊರೂರು ದಾಟಿ ಬಳಗಲಿ ಕ್ರಾಸ್ ಅಂತಾರ ಅಲ್ಲಿದೀನಿಗ. ಇದೆಲ್ಲ ಹೈವೇದಾಗ ಫುಲ್ ರೋಡ್ ಮಾಡಾಕತ್ತಾರ. ಯಾಕಂದ್ರೆ ಇಲ್ಲಿ ಜಗ್ಗ ಭಾಳ ಬಿದ್ದಾವಂತಾವೆ. ಅದ್ರ ಸಂಬಂಧ ಜಗ್ಗೆಲ್ಲ ಬ್ಯಾಜ್ ಮಾಡಾಕತ್ತಾರ. ಅದಕ್ಕೆ ಒಂದು ಪೂರ 2 ಲೈನ್ ಬಂದ್ ಮಾಡಿ ಸಿಂಗಲ್ ಲೈನ್ ಹಾಕೊಟ್ರ ನೋಡ್ರಿಗೆ. ನಾವು ಇಲ್ಲೇ ಮುಂದೋಗಿ ಆ ಗುಡಿ ಬರ್ತೈತಿ. ಗುಡಿ ಒಂದು ಮದರ್ಸ ಬರ್ತೈತಿ. ಆ ಮದರ್ಸ ದಾಟಿ ಮೇಲೆ ಲೆಫ್ಟ್ ಹಿಡಿಬೇಕು. ಇಳಿದು ಬ್ರಿಡ್ಜ್ ಬಿಡಕ್ಕೆ ಸೀದಾ ಹೋಗ್ಬೇಕು ಗಬ್ಬೂರಿಗೆ. ಟೈಮ್ 4 ಗಂಟೆ ಆಯ್ತು ಈಗ ಕರೆಕ್ಟ್. ಇದೇ ನಾವು ಕುಂದಗೋಳ ಕ್ರಾಸ್ ಬುಡಕ್ಕೆ ಸೀದಾ ರಾಂಗ್ ರೂಟ್ನಾಗ ಹೋಗಿದ್ವಲ್ಲ ಕಂಪ್ನಿಗೆ. ಇದು ರೋಡ್ ಭಾಳ ಕೆಟ್ಟಿತ್ತು.
ಎಲ್ಲ ರೋಡ್ ಪೂರ ಚೌಕ್ ಮಾಡ್ರ. ಆದರೆ ಒಂದು 2 ಜಂಪು ಹಾಕ್ಯಾರ ಈಗ ಇಲ್ಲಿ ರಿಂಗ್ ರೋಡಿಗೆ ಟಚ್ ಹೋಗಲ್ಲಿ. ಈಗ ಹೋಗೋಣ ಸೀದಾ. ಇಲ್ಲಿಂದ ಭಾಳ ಇಲ್ಲ, ಕಂಪನಿ 1 ಕಿಲೋಮೀಟ್ರ್ ಆಗ್ಬೋದು ನಮ್ಮದು ಬರೀ. ಫೈನಲ್ ಆಗಿ ಕರೆಕ್ಟಿಗೆ ಟೈಮ್ 6 ಗಂಟೆ ಆಯ್ತು. ಕಂಪ್ನಿಗೆ ಬಂದು ಪಾಳೆ ಹಚ್ಚಿ ಮತ್ತು ಅಳಿಗೆ ಮನೆ ಕಡೆ ಹೊಂಟೀನಿ. 2 ಗಾಡಿ ಲೋಡ್ ಆಗ್ಯಾವ ಬರೀ. ರಂಜಾನ್ ಒಂದು ಒಂದು ಗಾಡಿ ರಾಯಚೂರಾಗೈತಿ, ಒಂದು ಗಾಡಿ ಶಿವಮೊಗ್ಗ. ಒಟ್ಟು 2 ಗಾಡಿ ಆಗ್ಯಾವ. ಕಂಪ್ನಿದು ಒಂದು ಹಿಡಿದು 3 ಗಾಡಿ ಆಗ್ಯಾವ. ನಮ್ದು ಈಗ ಒಟ್ಟು ಟೋಟಲ್ 3ನೇ ಪಾಳೆ. ಅವ್ರಿಗೆ ಸೀದಾ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸೋಮವಾರ ದಿನ ಬಂದ್ರೆ ಅದು ಮತ್ತೆ ಅದಕ್ಕೆ ಈಗ ಕಂಪ್ನಿ ಕಡೆಯಿಂದ ಸೀದಾ ಮನೆಗೆ ಹೊಂಟೀನಿ. ಈಗ ಕರೆಕ್ಟ್ ಎಲ್ಲಿದಪ್ಪ ಅಂದ್ರೆ RTO ಆಫೀಸ್ ಕಡೆಯಿಂದ ನಮ್ಮ ಮನೆಗೆ ಹೋಗ್ಯವಲ್ಲ, ಆ ರೋಡ್ನಾಗ ಅದೀನಿ. ಈಗ ಸೀದಾ ಮನೆ ಕಡೆ ಹೋಗೋಣ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೆ ಬಾಯ್.